ಧರ್ಮಸ್ಥಳದಲ್ಲಿ ಬಾಹುಬಲಿ ಮಹಾಮಸ್ತಕಾಭಿಷೇಕದ ಸಂಭ್ರಮ ಮನೆ ಮಾಡಿದೆ. ರತ್ನಗಿರಿ ಬೆಟ್ಟದಲ್ಲಿ ವೈರಾಗಿ ಬಾಹುಬಲಿ ಮೂರ್ತಿಗೆ ಮಹಾಮಚ್ಚನ ನಡೆಯುತ್ತಿದೆ. ಬೆಳಗ್ಗೆ 9 ಗಂಟೆಯಿಂದಲೇ ಮಹಾಮಸ್ತಕಾಭಿಷೇಕದ ಧಾರ್ಮಿಕ ವಿಧಿವಿಧಾನ ಆರಂಭ ಆಗಿದೆ. ಸಂಪ್ರದಾಯದಂತೆ 16 ನದಿಗಳಿಂದ ತರಲಾದಂತಹ ನೀರನ್ನ 1008 ಕಲಶಗಳ ಮೂಲಕ ಜೈನ ಸಮುದಾಯದ ಭಕ್ತರು ಅಭಿಷೇಕ ಪ್ರಾರಂಭಿಸಿದ್ದಾರೆ. ಬಳಿಕ ಕ್ಷೀರಾಭಿಷೇಕ, ಹರಿತ, ಶ್ರೀಗಂಧ, ಅಷ್ಟಚಂದನ, ಚಂದನ, ಸಿಯಾಳ, ಕಬ್ಬಿನ ಹಾಲು, ಶ್ವೇತ ಕಲ್ಕ ಚೂರ್ಣ, ಶಾಂತಿದಾರ ಒಳಗೊಂಡಿರುವಂತಹ ದ್ರವ್ಯಾಭಿಷೇಕ. ಬಾಹುಬಲಿ ಭಗವಾನ್ ಕಿ ಜೈ ಹೋ, ಜೈ ಬರೋ ಬಾಹುಬಲಿ ಭಗವಾನ್ ಕಿ ಜೈ. ಉದಕ ಚಂದನ ತಂಡುಲ ಪುಷ್ಪಕೈ ಚರುಸ पशुधूप फलार्घ्यकै धवल मंगल गानर वांकुले जिन गृहे जिननाथ महं यजे. ओम ब्रीं प्रथम मोक्षगामी बाहुबली जिन देवाय कल्कजूर्णाभिषेकं सुगंधजूर्णाभिषेकं करोमि ते महामंगलामिति स्वाहा. शांतिं शांति दिव्य पुष्पांजलि. बाहुबली भगवान की जय. बोलिए बाहुबಲಿ ಭಗವಾನ್ ಕಿ. ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ರತ್ನಗಿರಿ ಬೆಟ್ಟದ ಮೇಲೆ ಅತ್ಯುನ್ನತವಾಗಿ ತನ್ನ ದಿವ್ಯವಾದಂತಹ ಆದರ್ಶವನ್ನ ಜಗತ್ತಿಗೆಲ್ಲ ಸಾರುತ್ತಾ ಕಂಗೊಳಿಸ್ತಾ ಇರತಕ್ಕಂಥ ಈ ಕ್ಷಣ ಅಮೂಲ್ಯವಾದದ್ದು. ಇಲ್ಲಿ ನೋಡಿ ಮಾತ್ರ ಆನಂದಿಸ್ತಕ್ಕಂಥದ್ದಲ್ಲ. ಅನೇಕ ಮಂದಿ ತಮ್ಮ ಮೊಬೈಲ್ಗಳಲ್ಲಿ ತಮ್ಮ ಒಂದು ಕಡೆ ಧರ್ಮಸ್ಥಳದಲ್ಲಿ ಮಹಾಮಸ್ತಕಾಭಿಷೇಕದ ಸಂಭ್ರಮ, ಇನ್ನೊಂದು ಕಡೆ ಮೈಸೂರಿನ ಟಿ ನರಸೀಪುರದಲ್ಲಿ ಕುಂಭಮೇಳದ ಸಂಭ್ರಮ ಮನೆ ಮಾಡಿದೆ. ಶ್ರೀ ಅಗಸ್ತೇಶ್ವರ ಸನ್ನಿಧಿಯಲ್ಲಿ ಅನುಜ್ಞೆ ಮಾಡಿ ಪುಣ್ಯಾಹ ಗಣಹೋಮ ಪೂರ್ಣಾಹುತಿ ಅಭಿಷೇಕ ನಡೆಸಲಾಗ್ತಾ ಇದೆ. ಇನ್ನು ಸಂಜೆ 5 ಗಂಟೆಗೆ ಧರ್ಮಸಭೆ ಇರುತ್ತೆ. ಪ್ರವಚನಗಳು, ಅದರ ಉದ್ಘಾಟನೆ ಮಾಡಲಾಗುತ್ತೆ. ಜೊತೆಗೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತವೆ. ಟಿ ನರಸೀಪುರದಲ್ಲಿ ಸದ್ಯಕ್ಕೆ ಕುಂಭಮೇಳದ ವೈಭವ ಮನೆ ಮಾಡಿದೆ. ಸದ್ಯಕ್ಕೆ ನೋಡ್ತಾ ಇದ್ರಿ ಎಲ್ಲಾ ಕಡೆ ಕೂಡ ಭಕ್ತಿಮಯವಾದಂತಹ ವಾತಾವರಣ. ಸಂಜೆ 5 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತವೆ. ಸದ್ಯಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ. ದಕ್ಷಿಣದ ಕುಂಭಮೇಳ ಬಹಳ ವಿಶೇಷವಾದಂಥದ್ದು. ನಾವು ಉತ್ತರ ಭಾರತದಲ್ಲಿ ನೋಡ್ತಾ ಇರ್ತೀವಿ ಕುಂಭಮೇಳ ಆಗಿತ್ತು ಕೂಡ, ಆದರೆ ದಕ್ಷಿಣದಲ್ಲಿ ಟಿ ನರಸೀಪುರದಲ್ಲಿ ಅದ್ಭುತವಾಗಿ ಕುಂಭಮೇಳ ವೈಭವ ನಡೀತಿದೆ.